ಬೆಂಗಳೂರು ಶಿವಮೊಗ್ಗದಲ್ಲಿ ಕಾರಾಗೃಹದಲ್ಲಿ ರಾಜ್ಯಾತಿಥ್ಯ ಪ್ರಕರಣ ಇಡೀ ರಾಜ್ಯದಲ್ಲೇ ಸದ್ದು ಮಾಡಿತ್ತು. ಇದೀಗ ಮೈಸೂರು ಕಾರಾಗೃಹದ ಸರದಿ. ಮೈಸೂರಿನ ಕಾರಾಗೃಹದಲ್ಲೂ ಕೈದಿಗಳಿಗೆ ನೀಡಲಾಗ್ತಾ ಇದೆಯಾ ರಾಜ್ಯಾತಿಥ್ಯ? ಕಾರಾಗೃಹದ ದಾಳಿಯಲ್ಲಿ ಪತ್ತೆಯಾಯಿತು ಗಾಂಜಾ, ಮೊಬೈಲ್, ಸಿಗರೇಟ್. ಮೈಸೂರು ಕಾರಾಗೃಹದ ಮೇಲೆ ದಿಢೀರ್ ರೇಡ್ ನಡೆಸಿದ್ರು ಪೊಲೀಸರು ದಾಳಿ ವೇಳೆ ಗಾಂಜಾ, ಮೊಬೈಲ್, ಬೀಡಿ, ಸಿಗರೇಟ್ ಪತ್ತೆಯಾಗಿದೆ. ನಿಷೇಧಿತ ವಸ್ತುಗಳನ್ನು ಜಪ್ತಿ ಮಾಡಿ ಪ್ರಕರಣವನ್ನು ದಾಖಲಿಸಿದ್ದಾರೆ ಪೊಲೀಸರು. ಈಗ ಬೆಂಗಳೂರಿನಲ್ಲಿ ರಾಜ್ಯಾತಿಥ್ಯ ಪ್ರಕರಣ ಭಾರಿ ಸದ್ದು ಮಾಡಿತ್ತು. ಕಾರಾಗೃಹದ ಒಳಗೇನೆ ಬರ್ತ್ಡೇ ಪಾರ್ಟಿ ಮಾಡಲಾಗಿತ್ತು, ಎಣ್ಣೆ ಪಾರ್ಟಿ ಮಾಡಿದ್ರು, ಗಾಂಜಾ ಪತ್ತೆಯಾಗಿತ್ತು. ಅದರ ಬೆನ್ನಲ್ಲೇ ಮೈಸೂರಿನಲ್ಲೂ ಕೂಡ ಪೊಲೀಸರು ದಾಳಿ ಮಾಡಿದ್ದಾರೆ. ದಾಳಿ ಮಾಡಿದ ಸಂದರ್ಭದಲ್ಲಿ ಕಾರಾಗೃಹದಲ್ಲೇ ಬೀಡಿ, ಸಿಗರೇಟ್, ಗಾಂಜಾ ಪತ್ತೆಯಾಗಿದೆ. ಈ ಕುರಿತು ಪೊಲೀಸರು ಈಗ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಇದು ಮೈಸೂರು ಜೈಲಿನಲ್ಲಿ ಪೊಲೀಸರು ದಾಳಿ ಮಾಡಿರುವಂತಹ ದೃಶ್ಯ. ದಾಳಿ ಮಾಡಿದ ಸಂದರ್ಭದಲ್ಲಿ ಮೈಸೂರು ಕಾರಾಗೃಹದಲ್ಲೂ ಕೂಡ ಕೈದಿಗಳಿಗೆ ರಾಜ್ಯಾತಿಥ್ಯ ನೀಡ್ತಾ ಇದ್ರ ಅನ್ನುವಂತ ಪ್ರಶ್ನೆ ಉದ್ಭವಿಸ್ತಾ ಇದೆ. ಕಾರಣ ಜೈಲಿನಲ್ಲಿ ಪತ್ತೆಯಾಗಿರುವಂತಹ ನಿಷೇಧಿತ ವಸ್ತುಗಳು. ಗಾಂಜಾ ಪತ್ತೆಯಾಗಿತ್ತು, ಮೊಬೈಲ್ ಪತ್ತೆಯಾಗಿತ್ತು, ಸಿಗರೇಟ್ ಪತ್ತೆಯಾಗಿತ್ತು. ಹಾಗಾದ್ರೆ ಜೈಲಿನ ಒಳಗಿಟ್ಕೊಂಡೇ ಕೈದಿಗಳು ಹೊರಗಿನವರ ಜೊತೆ ಸಂಪರ್ಕವನ್ನ ಏರ್ಪಡಿಸ್ತಾ ಇದ್ರಾ? ಈ ಪ್ರಶ್ನೆ ಉದ್ಭವಿಸ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.